ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಎಷ್ಟು ಒಳ್ಳೆಯವನಲ್ಲ. ಕಳೆದ 8 ತಿಂಗಳುಗಳ ಕಾಲ ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನ ಕಾಯ್ದು ಕಾಪಾಡಿ ಬೇಟೆಗಾರನ ಬಲೆಯಿಂದ, ಮರಣಕಾರ ವ್ಯಾಧಿಗಳಿಂದ ತಪ್ಪಿಸಿ ಈ 9ನೇ ತಿಂಗಳಿನ ಮೊದಲನೇ ದಿನದಲ್ಲಿ ನಾನು ನಿಮ್ಮನ್ನು ತಂದಿದ್ದಾನೆ. ಇನ್ನೊಂದು ತಿಂಗಳು ನಮಗಾಗಿ ದೇವರು ಕೊಟ್ಟಿದ್ದಾನೆ ಪ್ರೇರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹೌದಲ್ಲ ಪ್ರೇರೆ? ದೇವರ ನಾಮಕ್ಕೆ ಸ್ತೋತ್ರ. ಈ ನೂತನ ತಿಂಗಳಿನಲ್ಲಿ ದೇವರು ಕೊಡುವಂತ ವಾಗ್ದಾನ ವಚನವನ್ನ ನಾವು ಪ್ರಾರ್ಥನೆ ಪೂರ್ವಕವಾಗಿ ಧ್ಯಾನಿಸೋಣ. ಬನ್ನಿ. ದೇವರು ಕೊಟ್ಟಂತ ವಾಗ್ದಾನ ವಚನ ಈ ನೂತನ ತಿಂಗಳಿಗೆ, ವಿಶೇಷವಾಗಿ ಹೊಸ ತಿಂಗಳಿಗೆ ದೇವರು ಕೊಟ್ಟಂತ ಒಂದು ವಾಗ್ದಾನ ವಚನ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ ಓದಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನೇ ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ. ಈ 10ನೇ ವಚನದಲ್ಲಿ ಈ ತಿಂಗಳು ದೇವರು ನನಗೂ ನಿಮಗೆ ಕೊಡ್ತಿರುವಂತ ಒಂದು ವಾಗ್ದಾನ ವಚನ ಏನಂದ್ರೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಈ ತಿಂಗಳಲ್ಲಿ ದೇವರು ನಿಮಗೆ ಕೊಡ್ತಿರುವಂತ ಒಂದು ವಾಗ್ದಾನ ಏನಂದ್ರೆ, ನಾನು ನಿನ್ನನ್ನು ಬಲಪಡಿಸ್ತೇನೆ. ಅಲ್ಲೆಲ್ಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ನೀವೊಂದು ವೇಳೆ ಬಲಹೀನರಾಗಿರಬಹುದು. ಸ್ವಾಮಿ ಹೇಳ್ತಿದ್ದಾನೆ, ನಾನು ನಿಮ್ಮನ್ನ ಬಲಪಡಿಸ್ತೀನಿ ಎಂಬುದಾಗಿ. ಒಂದು ವೇಳೆ ಆರೋಗ್ಯದ ಬಲಹೀನತೆಯಲ್ಲಿ ಇರ್ಬೋದು, ಒಂದು ವೇಳೆ ಅನಾರೋಗ್ಯದಲ್ಲಿ ನೀವು ಇರ್ಬೋದು, ಒಂದು ವೇಳೆ ಸಾಲದಲ್ಲಿ ಇರಬಹುದು, ಚಿಂತೆಯಲ್ಲಿ ಇರಬಹುದು, ಒಂದು ವೇಳೆ ನೀವು, ಅಥವಾ ನೀವೇನಾದ್ರೂ ಒಂದು ಆತ್ಮಿಕವಾದ ಬಲಹೀನತೆಯಲ್ಲಿ ಇರಬಹುದು, ಒಂದು ಪ್ರಾರ್ಥನೆಯ ಬಲಹೀನತೆಯಲ್ಲಿ ನೀವು ಇರಬಹುದು, ಪ್ರಾರ್ಥನೆ ಮಾಡ್ಲಿಕ್ಕಾಗದಿರುವಂತ ಬಲಹೀನತೆಯಲ್ಲಿ ನೀವು ಒಂದು ವೇಳೆ ಇರಬಹುದು ಪ್ರೇರೆ. ಒಂದು ವೇಳೆ ನಂಬಿಕೆಯ ಬಲಹೀನತೆಯಲ್ಲಿ ನೀವು ಇರಬಹುದು, ಒಂದು ಸಾಲದ ಬಲಹೀನತೆಯಲ್ಲಿ ನೀವು ಕಟ್ಟಲ್ಪಟ್ಟಿರಬಹುದು. ನಿಮ್ಮ ಕುಟುಂಬಗಳಲ್ಲಿ ಕುಟುಂಬ ನಡ್ಸಕ್ಕಾಗದೆ, ಕುಟುಂಬ ವಿಷಯಗಳಲ್ಲಿ ಕೆಲವು ಬಾಧ್ಯತೆಗಳಲ್ಲಿ, ಕೆಲವು ಬಲಹೀನತೆಗಳಲ್ಲಿ ನೀವು ಇರಬಹುದು ಪ್ರೇರೆ. ಆದರೆ ಯೇಸು ಸ್ವಾಮಿ ತಿಂಗಳು ನಿಮಗೊಂದು ವಾಗ್ದಾನದ ಮೂಲಕವಾಗಿ ನಿಮ್ಮನ್ನ ಬಲಪಡಿಸಲಿಕ್ಕೆ ಇಷ್ಟಪಡ್ತಿದ್ದಾನೆ. ನಾನು ನಿನ್ನನ್ನು ಬಲಪಡಿಸುತ್ತೇನೆ ಎಂಬುದಾಗಿ. ಎಷ್ಟು ಒಳ್ಳೆಯ ದೇವರಲ್ವಾ? ಹೌದು, ನಿಮ್ಮ ಆತ್ಮಿಕ ಜೀವಿತದಲ್ಲಿ ದೇವರು ಬಲಪಡಿಸ್ತಾನಂತೆ. ನಿಮ್ಮ ನಂಬಿಕೆ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನು ಬಲಪಡಿಸ್ತೀನಿ. ನಿನ್ನ ವ್ಯಕ್ತಿಗತವಾದ ಜೀವಿತದಲ್ಲಿ ನಾನು ನಿನ್ನ ಬಲಪಡಿಸ್ತೀನಿ. ನೀವು ಒಂದು ವೇಳೆ ಅನಾರೋಗ್ಯದಲ್ಲಿ ಇರಬಹುದು, ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಾನು ನಿನಗೆ ಶರೀರದಲ್ಲಿ ಬಲವನ್ನು ಕೊಡ್ತೀನಿ, ನಾನು ನಿನ್ನನ್ನು ಬಲಪಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಒಂದು ವೇಳೆ ಹಣಕಾಸಿನ ಸಮಸ್ಯೆಗಳಲ್ಲಿ ಇರಬಹುದು, ಸಾಲ ಬಾಧೆಗಳಲ್ಲಿ ಇರಬಹುದು. ಅಪ್ಪ, ಏನೋ ಹೋದ ತಿಂಗಳು ಹೇಗೋ ಒಂದು ಮೇಂಟೈನ್ ಮಾಡಿಕೊಂಡೆ, ಏನೋ ಒಂದು ಮ್ಯಾನೇಜ್ಮೆಂಟ್ ಮಾಡಿದೆ, ಈ 9ನೇ ತಿಂಗಳಲ್ಲಿ ನನ್ನ ಹಣಕ್ಕಾಗಿ ನಾನು ಏನ್ ಮಾಡ್ಲಿ, ಕುಟುಂಬ ವಿಷಯದಲ್ಲಿ ಏನ್ ಮಾಡ್ಲಿ, ಕೊಡ್ಬೇಕಾದವರಿಗೆ ನಾನು ಏನ್ ಮಾಡ್ಲಿ, ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದು ಭಯದಲ್ಲಿ, ಚಿಂತೆಯಲ್ಲಿ ಇದ್ದೀರಾ? ಯೇಸು ಸ್ವಾಮಿ ಹೇಳ್ತಿದ್ದೆ, ನಾನು ನಿನ್ನ ಆರ್ಥಿಕ ವಿಷಯದಲ್ಲಿ, ನಾನು ನಿನ್ನ ಹಣದ ವಿಷಯದಲ್ಲಿ ನಾನೇನು ಬಲಪಡಿಸ್ತೀನಿ, ನಾನೇನು ಬಲಪಡಿಸ್ತೀನಿ, ಭಯಪಡಬೇಡ ಅಂತ ದೇವರು ಹೇಳ್ತಿದ್ದಾನೆ ಪ್ರಿಯೆ. ಒಂದು ವೇಳೆ ನೀವೇನಾದ್ರೂ ಪರಿಶುದ್ಧತೆಯಲ್ಲಿ ಇಲ್ವಾ, ಪರಿಶುದ್ಧತೆಯಲ್ಲಿ ನಿಲ್ಲಕ್ಕಾಗ್ತಿಲ್ವಾ, ಅಯ್ಯೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನಲ್ಲಿ ನನ್ನ ಪರಿಶುದ್ಧತೆಯಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಆ ಬಲ ನನ್ನಲ್ಲಿಲ್ಲ ಅಂತ ಹೇಳ್ತಿದ್ದೀರಾ? ಯೇಸು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೀನಿ. ನೀನು ಪರಿಶುದ್ಧತೆಯಲ್ಲಿ ಇರುವ ಹಾಗೆ ನಾನು ನಿನ್ನ ಬಲಪಡಿಸ್ತೀನಿ. ನಿನ್ನ ಪ್ರಾರ್ಥನೆ ಜೀವಿತನ ಬಲಪಡಿಸ್ತೀನಿ, ನಿನ್ನ ನಂಬಿಕೆ ಜೀವಿತನ ಬಲಪಡಿಸ್ತೀನಿ, ನಿನ್ನ ಕುಟುಂಬ ಜೀವಿತನ ಬಲಪಡಿಸ್ತೀನಿ, ನಿನ್ನ ಕೆಲಸ ಕಾರ್ಯಗಳನ್ನು ಬಲಪಡಿಸ್ತೀನಿ, ನಿನ್ನ ಆರೋಗ್ಯ ನಾನು ಬಲಪಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಪ್ರೇರೆ. ಅದಕ್ಕಾಗಿ ಭಯಪಡಬೇಡಿ. ಈ ತಿಂಗಳು ದೇವರು ನಿಮ್ಗೊಂದು ವಾಗ್ದಾನ ಮಾಡ್ತಿದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ ಎಂಬುದಾಗಿ. ಬನ್ನಿ ವಾಕ್ಯವನ್ನು ನೋಡೋಣ. ದೇವರು ಯಾವ್ಯಾವ ವಿಧವಾಗಿ ಭಕ್ತರನ್ನ ಬಲಪಡಿಸಿದ್ರು, ಅದೇ ರೀತಿಯಾಗಿ ನಾವು ನಂಬಿ ಪ್ರಾರ್ಥಿಸುವಾಗ ನಮ್ಮನ್ನು ಕೂಡ ಎಲ್ಲ ವಿಷಯದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಕರ್ತನು ನಮ್ಮನ್ನು ಬಲಪಡಿಸುವನಾಗಿದ್ದಾನೆ. ದೇವರ ವಾಕ್ಯನ ನೋಡಿಕೊಳ್ಳೋಣ. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ನೋಡಿ, ಪ್ರವಾದಿಯಾದಂತ ಯೆಶಾಯನ ಗ್ರಂಥದಲ್ಲಿ 40ನೇ ಅಧ್ಯಾಯ 29 ಮತ್ತು 31ನೇ ವಚನ ತನಕ ನಾವು ಓದಿಕೊಳ್ಳೋದಾದ್ರೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸ್ತೀನಿ, ನಿರ್ಬಲನಿಗೆ ಬಹು ಬಲವನ್ನ ದಯಪಾಲಿಸ್ತೀನಿ ಅಂತ ಹೇಳ್ತಿದ್ದಾನೆ. ಹಾಗಾಗಿ ಪೂರ್ಣ ಬಲವನ್ನ ನಾನು ನಿಮ್ಗೆ ಕೊಡ್ತೀನಿ. ಅರ್ಧ ಬಲ ಅಲ್ಲ, ಮುಕ್ಕಾಲು ಭಾಗ ಅಲ್ಲ, ಏನೋ ಇನ್ನು 1% ಕಮ್ಮಿ ಇದೆ ಅನ್ನೋದಲ್ಲ. ವಾಕ್ಯ ಹೇಳ್ತಿದೆ, ಪೂರ್ಣ ಬಲವನ್ನ ಅನುಗ್ರಹಿಸ್ತೀನಿ ಎಂಬುದಾಗಿ ಹೇಳ್ತಿದ್ದಾನೆ. ಅದಕ್ಕಾಗಿ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ಕೊಡುವವನೇ ನನ್ನ ದೇವರಾಗಿರೋ ಕರ್ತನು.
ಆದ್ರಿಂದ ನಿಮ್ಗೆ ಪೂರ್ಣ ಬಲವನ್ನ, ಎಲ್ಲಾದ್ರಲ್ಲೂ ಸಾಮರ್ಥ್ಯವನ್ನ ದೇವರು ಕೊಡ್ಲಿಕ್ಕೆ ನಿಮ್ಮ ಜೀವಿತದಲ್ಲಿ ಬಯಸುವನಾಗಿದ್ದಾನೆ ಪ್ರೇರೆ. ಅಷ್ಟು ಮಾತ್ರ ಅಲ್ಲದೆ ವಾಕ್ಯ ಭಾಗದಲ್ಲಿ ಮುಂದುವರೆದು ನಾವು ನೋಡ್ತೀವಿ, ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರುವರು. ಓಡಿದರು ದಣಿಯರು, ನಡೆದರು ಬಳಲರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹಾಗಾದ್ರೆ ದೇವರಿಂದ ಬಲವನ್ನು ಹೊಂದುವುದಕ್ಕೋಸ್ಕರ ನೀವು ಹದ್ದುಗಳ ರೀತಿಯಲ್ಲಿ ದೇವರನ್ನು ನೋಡ್ತಿದ್ದೀರಾ, ಒಂದು ವೇಳೆ ವಿಶ್ವಾಸದಲ್ಲಿದ್ದೀರಾ, ಪ್ರಾರ್ಥಿಸ್ತಿದ್ದೀರಾ, ಒಂದು ವೇಳೆ ದೇವರು ನಾನು ಬಲಪಡಿಸ್ಬೇಕು, ಈ ತಿಂಗಳು ಎಲ್ಲಾ ವಿಧದಲ್ಲೂ ನನ್ನನ್ನು ಮೇಲೆತ್ತಬೇಕೆಂಬುದಾಗಿ ನೀವು ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದೀರಾ. ಹಾಗಾದ್ರೆ ದೇವರು ಹೇಳ್ತಾನೆ, ಹದ್ದಿಗೆ ಬರುವಂತೆ ಹೊಸ ಬಲವನ್ನ ಆತ ನಿಮ್ಗೆ ಅನುಗ್ರಹಿಸ್ತಾನಂತೆ. ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರುವರು. ಓಡಿದರು ದಣಿಯರು, ನಡೆದರು ಬಳಲರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹಾಗಾದ್ರೆ ದೇವರು ನಾನು ನಿನ್ನನ್ನು ಬಲಪಡಿಸ್ತೀನಿ ಅಂತ ಯೇಸುಸ್ವಾಮಿ ಹೇಳ್ತಿದ್ದಾನೆ. ಬಲಹೀನರಾಗಬೇಡ್ರಿ. ಬನ್ನಿ ನಾವು ದೇವರ ವಾಕ್ಯನ ಮುಂದುವರೆದು ಓದಿಕೊಳ್ಳೋಣ. ದೇವರ ಬಲವನ್ನ ಕುರಿತಾಗಿ ಪ್ರೇರೆ. ವಿಮೋಚನೆ ಕಾಂಡ 15ನೇ ಅಧ್ಯಾಯ 2ನೇ ವಚನ ನಾವು ನೋಡಿಕೊಳ್ಳುವಾಗ ಮೋಶೆ ಹೀಗೆ ದೇವರನ್ನು ಸ್ತುತಿಸ್ತಾನೆ, ನನ್ನ ಬಲವು ಕೀರ್ತನೆಯು ಯಾಹುವೆ ಅಂತ ಹೇಳ್ತಾನೆ. ಆತನಿಂದ ನನಗೆ ರಕ್ಷಣೆ ಉಂಟಾಯಿತು, ನನ್ನ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿ ಪಡಿಸುವೆನು ಎಂಬುದಾಗಿ ಹೇಳ್ತಾನೆ. ನೋಡಿ, ಮೋಶೆ ಹೇಳುವಂತ ಮಾತು ನೋಡಿ, ನನ್ನ ಬಲವು ಕೀರ್ತನೆಯು ಯಾಹುವೆ ಅಂತ ಹೇಳ್ತಾನೆ. ಹಾಗಾದ್ರೆ ನಮ್ಮ ಬಲವು ಯಾರು? ದೇವರಾಗಿರ್ಬೇಕು. ಕೆಲವರಿಗೆ ಬಲವು ತಮ್ಮ ಹಣವಾಗಿರ್ತದೆ. ತಮ್ಮ ಬಲವು ಯಾರಾಗಿರ್ತಾರೆ ಅಂತಂದ್ರೆ ತಮ್ಮ ಜ್ಞಾನವೇ ಆಗಿರ್ತದೆ. ಕೆಲವರಿಗೆ ಬಲವು ಕುಟುಂಬದಲ್ಲಿರುವಂತ ಹಿರಿಯರೇ ಆಗಿರ್ತಾರೆ, ತಂದೆ ಅಥವಾ ತಾಯಿ. ಕೆಲವರಿಗೆ ನನ್ನ ಬಲ ಅಂದ್ರೆ ನನ್ನ ಮಗ, ನನ್ನ ಮಗಳು ಎಂಬುದಾಗಿ ಅವ್ರ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ. ಕೆಲವರಿಗೆ ಬಲ ಏನಂದ್ರೆ ಅವರಿಗೆ ಬರುವಂತ ವರಮಾನಗಳು, ಆದಾಯಗಳು ಇದೇ ಆಗಿರ್ತದೆ. ಕೆಲವರಿಗೆ ಅನ್ಕೋತಾರೆ ನನ್ನ ಆಧಾರ, ನನ್ನ ಬಲ ಏನಂತಂದ್ರೆ ನನಗೆ ಬರುವಂತ ವರಮಾನವೇ, ನನ್ನ ಪೋಷಣೆ ಮಾಡ್ತಿರುವಂತ ನನ್ನ ತಂದೆ ತಾಯಿ ಅಥವಾ ನನ್ನ ಮಕ್ಕಳೇ. ಆ ಮಗಳಿಲ್ಲ ಅಂದಿದ್ರೆ, ಮಗನಿಲ್ಲ ಅಂದಿದ್ರೆ, ಅವ್ರು ದುಡಿನಿಲ್ಲ ಅಂದಿದ್ರೆ ನಾವು ಸಾಕ್ತಿದ್ದಿಲ್ಲ, ನಮ್ಮ ಕುಟುಂಬ ಸುರಕ್ಷಿತವಾಗಿ ಇರ್ತಿದ್ದಿಲ್ಲ. ನನ್ನ ಬಲ ಯಾವಾಗ್ಲೂ ಬಿದ್ದೋಗ್ಬಿಡೋದು ಎಂಬುದಾಗಿ ಅನೇಕರು ಮನುಷ್ಯರನ್ನೇ ತಮ್ಮ ಬಲವಾಗಿ ಇಟ್ಟುಕೊಂಡಿರ್ತಾರೆ. ಮತ್ತೆ ಹಣವನ್ನೇ ಬಲವಾಗಿ ನಂಬಿಕೊಂಡಿರ್ತಾರೆ, ಜ್ಞಾನವೇ ತಮ್ಮ ಬಲ ಅಂತ ನಂಬಿಕೊಂಡಿರ್ತಾರೆ, ಐಶ್ವರ್ಯವೇ ತಮ್ಮ ಬಲ ಅಂತ ನಂಬಿಕೊಂಡಿರ್ತಾರೆ. ಕೆಲವರು ಮನುಷ್ಯರ ಮೇಲೆ ಆಧಾರ ಪಟ್ಟಿರ್ತಾರೆ. ಆದ್ರೆ ಮೋಶೆ ಹೇಳ್ತಾನೆ, ನನ್ನ ಬಲವು ಕೀರ್ತನೆಯು ಯೆಹೋವನೇ ಅಂತ ಹೇಳ್ತಾನೆ. ನಮ್ಮ ಬಲವು ಮನುಷ್ಯರಾಗಿರಬಾರದು, ನಮ್ಮ ಬಲವು ಹಣವಾಗಿರಬಾರದು, ನಮ್ಮ ಬಲವು ನಮ್ಮ ಶರೀರ ಆಗಿರಬಾರದು, ನಮ್ಮ ಬಲವು ಯಾವುದೇ ಒಂದು ವಸ್ತು ಆಗಿರಬಾರದು. ನಮ್ಮ ಬಲವು ದೇವರಾಗಿರಬೇಕು ಅಲ್ವಾ? ಮೋಶೆ ಹೇಳುವ ಪ್ರಕಾರವಾಗಿ ನನ್ನ ಬಲವು ನೀನೇ ಸ್ವಾಮಿ ಎಂಬುದಾಗಿ ನಾವು ದೇವರನ್ನು ಸ್ತುತಿಸುವರಾಗಿರ್ಬೇಕು. ಬನ್ನಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಮುಂದೆ ಹೊರತು. ಕೀರ್ತನೆಗಳು 18ನೇ ಅಧ್ಯಾಯ 1ನೇ ವಚನದಲ್ಲಿ ಭಕ್ತನಾದ ದಾವೀದನು ದೇವನ ಕುರಿತು ಹೀಗೆ ಹೇಳ್ತಾನೆ, ನನ್ನ ಬಲವಾಗಿರುವ ಯೆಹೋವನೇ ನಿನ್ನಲ್ಲೇ ಮಮತೆ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ನನ್ನ ಬಲವಾಗಿರುವ ಯೆಹೋವನೇ ನಾನು ನಿನ್ನಲ್ಲೇ ಮಮತೆ ಇಟ್ಟಿದ್ದೀನಿ ಎಂಬುದಾಗಿ ಹೇಳ್ತಾನೆ. ನೋಡಿ, ಹಾಗಾದ್ರೆ ದಾವೀದನ ಜೊತೆ ಎಷ್ಟು ದೊಡ್ಡ ಸೈನ್ಯವಿತ್ತು, ದಾವೀದನ ಜೊತೆ ರಣವೀರರಿದ್ರು, ಮತ್ತೆ ಅವನ ಜೊತೆ ಹೋರಾಡುವುದಕ್ಕಾಗಿದ್ದೇನೆ ಪ್ರಾಣವನ್ನೇ ಕೊಡುವಂತ ಒಳ್ಳೆ ಸೈನಾಧಿಪತಿಗಳಿದ್ರು, ಒಳ್ಳೆ ಸೈನ್ಯವೂ ಇತ್ತು, ಆತನಿಗೆ ಮಕ್ಕಳಿದ್ರು, ಆತನಿಗೆ ರಾಜ್ಯವಿತ್ತು, ಎಲ್ಲವೂ ಇತ್ತು. ಆದ್ರೆ ಅವ್ ಯಾವುದ್ರ ಮೇಲೂ ಕೂಡ ಆತನ ವಿಶ್ವಾಸ ಇರಲಿಲ್ಲ. ಅವನ ಬಲದ ರಹಸ್ಯ ಏನ್ ಬಿಚ್ಚಿರ್ತಾನೆ ಅಂದ್ರೆ, ನನ್ನ ಬಲವಾಗಿರೋ ಯೆಹೋವನೇ ನಿನ್ನಲ್ಲೇ ನಾನು ಮಮತೆ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವನ ಸೈನ್ಯದ ಮೇಲೆ ನಂಬಿಕೆ ಇಡಲಿಲ್ಲ, ಆತನ ಏನಂತೆ ಅವನ ಅರಮನೆ, ಅವನ ಒಂದು ವೈಭವದ ಮೇಲೆ ನಂಬಿಕೆ ಇಡಲಿಲ್ಲ ಪ್ರೇರೆ. ಆತ ನಂಬಿಕೆ ಇಟ್ಟಿದ್ದು ದೇವರ ಬಲದ ಮೇಲೆ. ಅದಕ್ಕಾಗಿ ನೋಡಿ, ನಾವು ನೋಡ್ತೀವಲ್ಲ, ನಾನು ಅರಿದೇ ಇರುವಂತ ಜನರು ನನ್ನ ಸುದ್ದಿಯನ್ನು ಕೇಳುವಾಗಲೇ ನಡುಗುತ್ತಾ ಭಯಪಡುತ್ತಾ ನನಗೆ ವಿಧೇಯರಾಗ್ತಾರೆ ಅಂತ ಹೇಳಿ ಕೀರ್ತನೆಗಳಲ್ಲಿ ಆತನ ವರ್ಣಿಸ್ತಾನೆ. ಅದೇ ರೀತಿಯಾಗಿ ಪ್ರೇರೆ ದಾವೀದನಿಗೆ ಹೇಳ್ತಾನೆ, ನನ್ನ ಬಲವಾಗಿರುವ ಯೆಹೋವನೇ ನಾನು ನಿನ್ನಲ್ಲೇ ಮಮತೆ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ನಿಮ್ಮ ಮಮತೆ, ನಿಮ್ಮ ನಂಬಿಕೆ ಯಾರ ಮೇಲೆ ಇದೆ ಪ್ರೇರೆ? ನೀವು ದೇವರ ಬಲವನ್ನು ಆಶ್ರಯಿಸಿಕೊಳ್ತಿದ್ದೀರಾ? ನೀವು ದೇವರ ಬಲವನ್ನು ನಂಬುತ್ತಿದ್ದೀರಾ? ಯೇಸುವೇ, ನಾನು ನಿನ್ನ ಬಲವನ್ನು ನಂಬುತ್ತೇನೆ, ನೀನೇ ನನ್ನ ಬಲ, ನೀನೇ ನನ್ನ ಭರವಸೆ, ನೀನೇ ನನ್ನ ಆಧಾರ ಎಂಬುದಾಗಿ ನೀವು ಪ್ರಾರ್ಥಿಸೋದಾದ್ರೆ ಖಂಡಿತ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನೆಲ್ಲ ವಿಷಯದಲ್ಲೂ ಬಲಪಡಿಸ್ತಾನೆ ಪ್ರೇರೆ. ಹಾಗಾಗಿ ಇನ್ನೊಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಕೀರ್ತನೆ 18ನೇ ಅಧ್ಯಾಯ 32ರಿಂದ 36ವರೆಗೂ ನಾವು ಓದಿಕೊಳ್ಳೋಣ. ನನಗೆ ಶೌರ್ಯ ಎಂಬ ನಡುಕಟ್ಟನ್ನು ಬಿಗಿಯುವವನು, ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ.
ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡುತ್ತಾನೆ. ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಾನೆ. ಆತನೇ ನನಗೆ ಯುದ್ಧ ವಿದ್ಯೆಯನ್ನು, ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದಿ. ನಿನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ. ನೀನು ನನ್ನ ಕಾಲುಗಳಿಗೆ, ನನ್ನ ಹರಡುಗಳು ಕದಲುವುದೇ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ಹೇಳ್ತಾನೆ 32ನೇ ವಚನದಲ್ಲಿ ಹೇಳ್ತಾನೆ, ನನಗೆ ಶೌರ್ಯ ಎಂಬ ನಡುಕಟ್ಟನ್ನು ಬಿಗಿಯುವವನು, ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ ಎಂಬುದಾಗಿ ಹೇಳ್ತಾನೆ. ಅಲ್ಲ ಪ್ರೇರೆ, ನೀವು ಹೋಗಬೇಕಾದ ಮಾರ್ಗಗಳು, ಯಾವುದೋ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಈ ಮಾರ್ಗದಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಈ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ನನಗೆ ಆ ಮಾರ್ಗದಲ್ಲಿ ಬಲ ಸಾಲ್ತಿಲ್ಲ, ಆ ಕಾರ್ಯಗಳನ್ನ ಮಾಡೋಕೆ ನನಗೆ ಬಲ ಸಾಲ್ತಿಲ್ಲ, ಈ ಒಂದು ವ್ಯಾಪಾರ ಮಾಡ್ಲಿಕ್ಕೆ, ಈ ಬಿಸ್ನೆಸ್ ಮಾಡ್ಲಿಕ್ಕೆ, ಅಥವಾ ಈ ಕೆಲಸಕ್ಕೆ ಹೋಗ್ಲಿಕ್ಕೆ ನನಗೆ ಬಲ ಸಾಲ್ತಿಲ್ಲ, ನನ್ನ ಶರೀರದಲ್ಲಿ ಬಲ ಸಾಲ್ತಿಲ್ಲ, ನನ್ನ ಆತ್ಮದಲ್ಲಿ ಏನೋ ಒಂದು ಭಯ ಅಂತ ಹೇಳ್ತಿದ್ದೀರಾ. ದಾವೀದನೇ ಹೇಳ್ತಾನೆ, ನನಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು ಅಂತ ಹೇಳ್ತಾನೆ. ಹಾಗಾಗಿ ನಿಮಗೆ ಆತನ ಬಲವನ್ನು ಕೊಡುವವನಾಗಿದ್ದಾನೆ ಪ್ರೇರೆ. ನೀವು ಮಾಡುವಂತ ಪ್ರತಿಯೊಂದು ಮಾರ್ಗದಲ್ಲೂ, ಹೋಗುವಂತ ಮಾರ್ಗದಲ್ಲೂ, ಕೈ ಹಾಕುವಂತ ವ್ಯಾಪಾರ, ಬಿಸ್ನೆಸ್ ಆಗಿರ್ಬೋದು, ದಿನನಿತ್ಯದ ಕೆಲಸ ಕಾರ್ಯಗಳಾಗಿರ್ಬೋದು, ಯಾವ ವಿಷಯಕ್ಕಾಗಿ, ಯಾವ ಒಂದು ಮಾರ್ಗದಲ್ಲಿ ಹೋಗ್ಲಿಕ್ಕಾಗಿ ನೀವು ಒಳ್ಳೆ ಮಾರ್ಗ ಅಂತ ತಿಳಿದು ಭಯ ಪಡ್ತಿದ್ದೀರೋ, ಅದಕ್ಕಾಗಿ ಹೋಗ್ಲಿಕ್ಕೆ ನನ್ನ ದೇವರಾಗಿರೋ ಕರ್ತನು ನಿಮ್ಮ ನಡುವನ್ನು ಕಟ್ಟುತ್ತಾನೆ ಪ್ರೇರೆ. ಅಂದ್ರೆ ಧೈರ್ಯವನ್ನು ಪಡಿಸ್ತಾನೆ, ಬಲವನ್ನು ಕೊಡುತ್ತಾನೆ. ನೋಡಿ, ಆತನು ಹೇಳ್ತಾನೆ, ದಾವೀದನು ನನಗೆ ಶೌರ್ಯ ಎಂಬ ನಡುಕಟ್ಟನ್ನು ಬಿಗಿಯುವವನು ಅಂತ ಹೇಳ್ತಾನೆ. ಅಂದ್ರೆ ಭಯಪಡಬೇಡ, ನಾನೇನು ಬಲಪಡಿಸ್ತೀನಿ ಅಂತ ಹೇಳ್ತಾನೆ. ಹೌದಲ್ಲ, ಈಗ ನೋಡಿ, ಕೂಲಿ ಕೆಲಸ ಮಾಡುವವರು, ದೊಡ್ಡ ದೊಡ್ಡ ವಸ್ತುಗಳನ್ನ ಎತ್ತುವವರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ನಡುಗೆ ಬಿಗಿಯಾದಂತ ಒಂದು ಬಟ್ಟೆಯನ್ನ ಕಟ್ಟುತ್ತಾರೆ, ಒಂದು ಟವಲ್, ಒಂದು ಹಗ್ಗನ್ನು ತಮ್ಮ ಸೊಂಟಕ್ಕೆ ಬಿಗಿಯಾಗಿ ಕಟ್ಟಿಕೊಳ್ತಾರೆ. ನೋಡಿ, ಯಾಕಂದ್ರೆ ಭಾರ ಎತ್ತುವಾಗ ತಮ್ಮ ನಡುವಿನ ನರ ಜಾರಿ. ದಾವೀದನು ಹೇಳ್ತಾನೆ, ನನಗೆ ಶೌರ್ಯ ಎಂಬ ನಡುಕಟ್ಟನ್ನು ಬಿಗಿಯುವವನು ಅಂತ ಹೇಳ್ತಾನೆ. ಹಾಗಾದ್ರೆ ನಿಮ್ಮ ನಡುಕಟ್ಟನ್ನ ಆತನು ಬಲಪಡಿಸುವ ಆತನಾಗಿದ್ದಾನೆ. ಭಯಪಟ್ಬಿಡಿ, ದೇವರು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೀನಿ ಎಂಬುದಾಗಿ. ಇನ್ನೊಂದು ವಾಕ್ಯನ ಓದಿಕೊಳ್ಳೋಣ. ಅದೇ ಕೀರ್ತನೆಗಳು 68ನೇ ಅಧ್ಯಾಯ 35ನೇ ವಚನ. ದೇವರೇ, ಪರಿಶುದ್ಧತೆಯಲ್ಲಿ ಇರುವ ನೀನು ಮಹಾಭಯಂಕರನು. ಇಸ್ರಾಯೇಲರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವನು. ದೇವರಿಗೆ ಸ್ತೋತ್ರ. ನೋಡಿ, ಕೀರ್ತನೆ 68:35ರಲ್ಲಿ ದಾವೀದನು ಒಂದು ಮಾತು ಹೇಳ್ತೇನೆ, ಏನಂದ್ರೆ, ದೇವರೇ, ಪರಿಶುದ್ಧ ಆಲಯದಲ್ಲಿರುವ ನೀನು ಮಹಾಭಯಂಕರನು. ಇಸ್ರಾಯೇಲರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವನು. ದೇವರಿಗೆ ಸ್ತೋತ್ರ ಅಂತ ಹೇಳ್ತಾನೆ. ಹಾಗಾದ್ರೆ ತನ್ನ ಪ್ರಜೆಗೆ ದೇವರು ಬಲ ಪರಾಕ್ರಮಗಳನ್ನು ದಯಪಾಲಿಸ್ತಾನಂತೆ. ಹಾಗಾದ್ರೆ ನೀನು ದೇವರ ಪ್ರಜೆ ಆಗಿದ್ದಿ, ನೀನು ದೇವರ ಮಗನು ಮಗಳಾಗಿರುವುದರಿಂದ ದೇವರು ನಿನಗೆ ಬಲವನ್ನು ದಯಪಾಲಿಸುವನಾಗಿದ್ದಾನೆ ಪ್ರೇರೆ. ಅದಕ್ಕಾಗಿ ಹೇಳ್ತಾನೆ, ತನ್ನ ಪ್ರಜೆಗೆ ಬಲ ಮತ್ತು ಪರಾಕ್ರಮಗಳನ್ನ ದಯಪಾಲಿಸ್ತೀನಿ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಆದ್ರಿಂದ ದೇವರು ತಿಂಗಳು ಕೊಡ್ತೇನೆ ಅಂತ ವಾಗ್ದಾನ ಅಂದ್ರೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನ್ನ ಆತ್ಮಿಕ ವಿಷಯಗಳನ್ನು ನಾನು ಬಲಪಡಿಸ್ತೀನಿ, ನಿನ್ನ ವಿಶ್ವಾಸವನ್ನು ನಾನು ಬಲಪಡಿಸ್ತೀನಿ, ನಿನ್ನ ಪ್ರಾರ್ಥನೆ ಜೀವಿತವನ್ನು ನಾನು ಬಲಪಡಿಸ್ತೀನಿ, ನಿನ್ನ ಪರಿಶುದ್ಧತೆಯನ್ನು ನಾನು ಬಲಪಡಿಸ್ತೀನಿ, ನೀವು ಕುಟುಂಬ ಜೀವಿತವನ್ನು ನಾನು ಬಲಪಡಿಸ್ತೀನಿ, ಮತ್ತೆ ನಿಮ್ಮ ಹಣದ ವಿಷಯಗಳನ್ನು ನಾನು ಬಲಪಡಿಸ್ತೀನಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ನಾನು ಬಲಪಡಿಸ್ತಿದ್ದೀನಿ. ಅದಕ್ಕಾಗಿ ಯಾವುದೇ ಬಲಹೀನತೆಗಳು ನಿನ್ನ ಮುಟ್ಟದಂತೆ ನಾನು ನಿನ್ನ ಬಲಪಡಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಿದ್ದಾನೆ. ಹಾಗಾದ್ರೆ ಈ ವಾಗ್ದಾನಗಳನ್ನ ನಾವು ನಂಬೋಣ, ದೇವರನ್ನು ಸ್ತುತಿಸೋಣ. ದೇವರೇ, ನೀನು ನಾನು ಬಲಪಡಿಸ್ತೀನಿ ಅಂತ ಹೇಳಿದ್ದಿ, ನಾನು ನಿನ್ನ ಮೇಲೆ ವಿಶ್ವಾಸ ಇಡ್ತೀನಿ ಅಂತ ನಾವು ಹೇಳಿ ಪ್ರಾರ್ಥಿಸುವಾಗ, ದೇವರನ್ನು ಸ್ತುತಿಸುವಾಗ ಅದನ್ನು ಹೊಸ ಬಲವನ್ನು ನಾವು ಹೊಂದಿಕೊಳ್ಳುವರಾಗಿದ್ದೀವಿ. ಮುಂದುವರೆದ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಅದೇ ಕೀರ್ತನೆಗಳು 73ನೇ ಅಧ್ಯಾಯ 26ನೇ ವಚನ. ತನುಮನಗಳು ಸಹಿಸಿದರು, ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ನೋಡಿ ಪ್ರಿಯರೇ, ತನುಮನಗಳು ಸಹಿಸಿದರು, ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ಹಾಗಾಗಿ ಶರೀರದಲ್ಲಾಗ್ಲಿ, ಆತ್ಮದಲ್ಲಾಗ್ಲಿ ಒಂದು ವೇಳೆ ಬಲಹೀನತೆಗಳು ಕಾಣಿಸ್ಕೊಳ್ಳುವುದು ಪ್ರಿಯರೇ, ನಮ್ಮ ಬಲಹೀನತೆಯಲ್ಲೂ ಇರಬಹುದು ಒಂದು ವೇಳೆ ನೀವು. ಹಾಗಾದ್ರೆ ದೇವರು ನಮ್ಮ ತನುಮನಗಳನ್ನ, ನಮ್ಮ ಶರೀರಗಳನ್ನ ಬಲಪಡಿಸುವನಾಗಿದ್ದಾನೆ. ಅದಕ್ಕೆ ದಾವೀದ ಹೇಳ್ತಾನೆ, ತನುಮನಗಳು ಸಹಿಸಿದರು, ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ ಅಂತ ಹೇಳ್ತಾನೆ. ಹಾಗಾಗಿದ್ದೇನೆ ನಿಮ್ಮ ತನು ಮನಗಳನ್ನ ಕರ್ತನು ಬಲಪಡಿಸುವಂತನಾಗಿದ್ದಾನೆ. ನೀವು ಒಂದೊಂದು ವಾಕ್ಯ ಓದಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಕೀರ್ತನೆಗಳು ಅದೇ 119ನೇ ಅಧ್ಯಾಯ 28ನೇ ವಚನ. ಮನವ್ಯಥೆಯಿಂದ ಕಣ್ಣೀರು ಸುರಿಸುತ್ತೇನೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು.
ದಾವೀದನು ಎಂತ ಪ್ರಾರ್ಥನೆ ಮಾಡ್ತಾನೆ ಪ್ರೇರೆ, ಏನಂದ್ರೆ ಮನೋವ್ಯಥೆಯಿಂದ ಕಣ್ಣೀರು ಸುರಿಸುತ್ತಾ ಇದ್ದೇನೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು ಅಂತ ಹೇಳಿ ಪ್ರಾರ್ಥಿಸ್ತಾನೆ. ಒಂದು ವೇಳೆ ನೀವು ಮನೋವ್ಯಥೆಯಲ್ಲಿ ಇದ್ದೀರಾ, ಮನೋವೇದನೆಯಲ್ಲಿ ಇದ್ದೀರಾ, ಒಂದು ವೇಳೆ ದುಃಖದಲ್ಲಿ ಇದ್ದೀರಾ, ಕಣ್ಣೀರಲ್ಲಿ ಇದ್ದೀರಾ, ನೀವು ಅಳುವಂತ ಅಳು ಯಾರಿಗೂ ಗೊತ್ತಾಗ್ತಿಲ್ವಾ? ಒಂದು ರೂಮಲ್ಲಿ ಕುಳಿತುಕೊಂಡಿದ್ದೇನೆ, ನಾನು ಒಬ್ಬಳೇ ಒಬ್ಬನೇ ಅಳ್ತಿದ್ದೀನಿ, ನನ್ನ ಕಷ್ಟ ಯಾರತನು ಕೂಡ ಹೇಳ್ಕೊಳಕ್ಕಾಗಲ್ಲ, ಅಂತ ಮನವೇದನೆಯಲ್ಲಿ ನಾನು ಇದ್ದೀನಿ ಎಂಬುದಾಗಿ ಹೇಳ್ತಿದ್ದೀರಾ ಪ್ರೇರೆ. ಒಂದು ವೇಳೆ ನಾನು ಮಲಗುವಾಗ ಬೆಡ್ಶೀಟನ್ನು ನಾನು ತುಂಬಾ ಮಕ್ಕ ತುಂಬಾ ಹಚ್ಕೊಂಡಿದ್ದೇನೆ, ನಾನು ಒಬ್ಬನೇ ನಾನು ದುಃಖ ಪಡ್ತೀನಿ, ನನ್ನಲ್ಲಿ ಮನವೇದನೆ ಇದೆ, ಯಾರ ಮುಂದೆ ಹೇಳ್ಕೊಳ್ಳಿ, ನಾನು ಯಾರ ಮುಂದೆ ಹೇಳ್ಕೊಳಕ್ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ನೀವು ದುಃಖ ಪಡ್ತಿದ್ದೀರಾ. ಒಂದು ವೇಳೆ ಪ್ರಾರ್ಥನೆ ಸ್ಥಳಗಳಲ್ಲಿ ನೀವು ದುಃಖ ಪಡ್ತಿದ್ದೀರಾ ಪ್ರೇರೆ, ಒಂದು ಮನೋವೇದನೆಯಲ್ಲಿ ನೀವು ಹಾದು ಹೋಗ್ತಿದ್ದೀರಾ, ನಿಮ್ಮ ಕುಟುಂಬ ಒಂದು ಮನವೇದನೆಯಲ್ಲಿ ಇದೆಯಾ? ಆದ್ರೆ ಈ ಸ್ವಾಮಿ ಹೇಳ್ತಿದ್ದಾನೆ, ದಾವೀದನಂತೆ ನಾವು ಪ್ರಾರ್ಥಿಸೋಣ ಪ್ರೇರೆ. ದಾವೀದನ ಒಂದು ಮಾತು ಹೇಳ್ತಾನೆ, ಏನಂದ್ರೆ ನನ್ನ ಮನೋವ್ಯಥೆಯಿಂದ ಕಣ್ಣೀರು ಸುರಿಸುತ್ತೇನೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು. ಈ ಪ್ರಾರ್ಥನೆ ಮಾಡೋಣ ಪ್ರೇರೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಬಲಪಡಿಸು ಸ್ವಾಮಿ ಎಂಬುದಾಗಿ ಕೇಳೋಣ. ದೇವ್ರ ತಿಂಗಳು ವಾಗ್ದಾನ ಮಾಡ್ತಿದ್ದಾನಲ್ವ, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿಮ್ಮನ್ನು ಬಲಪಡಿಸ್ತೀನಿ ಅಂತ ಹೇಳ್ತಿದ್ದಾನಲ್ಲ ಪ್ರೇರೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಬಳಿ ನಾವು ಕೇಳೋಣ, ದೇವರು ನೀನು ವಾಗ್ದಾನ ಮಾಡಿದೆಯಲ್ಲ, ನಿನ್ನ ವಾಗ್ದಾನ ಅನುಸಾರವಾಗಿ ನನ್ನನ್ನು ಬಲಪಡಿಸು ಎಂಬುದಾಗಿ ಕೇಳೋಣ. ಯಾವ ಬಲಹೀನತೆಯಲ್ಲಿ ಇದ್ದೀರೋ ಕರ್ತನು ಈ ತಿಂಗಳು ನಿಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ, ನಿಮ್ಮ ಎಲ್ಲ ಕಾರ್ಯಗಳನ್ನ ಬಲಪಡಿಸುವಾತನಾಗಿದ್ದಾನೆ, ನಿಮ್ಮ ಕುಟುಂಬವನ್ನ ಬಲಪಡಿಸುವನಾಗಿದ್ದಾನೆ, ನಿಮ್ಮ ಆತ್ಮಿಕ ಜೀವಿತಗಳನ್ನ ಬಲಪಡಿಸುವಾತನಾಗಿದ್ದಾನೆ ಪ್ರೇರೆ. ಅದಕ್ಕಾಗಿದ್ದೇನೆ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಬಲಪಡಿಸ್ತೀನಿ ಎಂಬುದಾಗಿ. ಭಯಪಡಬೇಡಿ. ಇನ್ನೊಂದು ವಾಕ್ಯ ಭಾಗನ ಓದಿಕೊಳ್ಳೋಣ. ಅಪೊಸ್ತಲನಾದಂಥ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ನೋಡುವಾಗ, ಅಪೊಸ್ತಲನಾದ ಪೌಲನು ಒಂದು ಬಲಹೀನತೆಯಲ್ಲಿ ಇರ್ತಾನೆ ಪ್ರೇರೆ. ಆತನಿಗೊಂದು ವ್ಯಾಧಿ ಇರುತ್ತದೆ. ಆತನು ದೇವರ ಬಳಿಯಲ್ಲಿ ಹೋಗಿ 3 ಸಾರಿ ಪ್ರಾರ್ಥಿಸ್ತಾನೆ, ಕರ್ತನೇ ನನ್ನಲ್ಲಿ ಈ ಒಂದು ವ್ಯಾಧಿ ಇದೆ, ಸೈತಾನ ದೂತನು ಬಂದು ನನ್ನನ್ನ ಏನಂತೆ ಪೀಡಿಸ್ತಿದ್ದಾನೆ, ನನ್ನಲ್ಲಿ ಒಂದು ಮುಳ್ಳನ್ನ ಇಟ್ಟಿದ್ದಾನೆ, ಇದನ್ನು ತೆಗೆದಾಕು ಎಂಬುದಾಗಿ ಅಪೊಸ್ತಲನಾದ ಪೌಲನು ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ ಕರ್ತನಾದ ಯೇಸುವಿನಿಂದ ಬರುವಂತ ಒಂದು ಉತ್ತರ ಏನಾಗಿತ್ತು ಗೊತ್ತಾ ಪ್ರೇರೆ? ನೋಡಿ, ಅದಕ್ಕೆ ಆತನು, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನನಗುಂಟಾಗುವ ನಿರ್ಬಲ ವಿಷಯಗಳಲ್ಲಿ ಬಹು ಸಂತೋಷವುಳ್ಳವನಾಗಿದ್ದೇನೆ. ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಯ ವಿಷಯದಲ್ಲಿಯೂ ಬಹು ಸಂತೋಷವುಳ್ಳವನಾಗಿ ಹೆಚ್ಚಳ ಪಡುವೆನು. ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸುವಾಗ ಸಂತೃಪ್ತನಾಗಿದ್ದೇನೆ. ನಾನು ಯಾವ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೀನಿ ಅಂತ ಹೇಳ್ತೇನೆ. ನೋಡಿ ಪ್ರೇರೆ, ನಾನು ಯಾವಾಗ ಬಲಹೀನನಾಗಿರ್ತೀನೋ ಆಗಲೇ ದೇವರು ನನ್ನನ್ನು ಬಲಪಡಿಸ್ತಾನೆ ಅಂತ ಹೇಳ್ತಾನೆ. ನೋಡಿ, ನಾನು ಯಾವಾಗ ನಿರ್ಬಲನಾಗಿರ್ತೀನೋ ಆವಾಗಲೇ ನಾನು ಬಲವುಳ್ಳವನಾಗಿರ್ತೀನಿ. ಯಾಕಂದ್ರೆ ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾರ್ಥಕವಾಗ್ತದೆ ಅಂತ ನನ್ನ ದೇವರು ಹೇಳಿದ್ದಾನೆ. ಹಾಗಾಗಿ ನಾನು ನಿರ್ಬಲಾವಸ್ಥೆಯಲ್ಲಿ ಬಲಹೀನತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕ್ರಿಸ್ತನ ಬಲವು ನನ್ನಲ್ಲಿ ಅಧಿಕವಾಗಿ ಇಳಿದು ಬರುತ್ತದೆ ಅಂತ ಪೌಲನು ಹೇಳ್ತಾನೆ ಪ್ರೇರೆ. ಹಾಗಾಗಿ ಒಂದು ವೇಳೆ ಬಲಹೀನತೆಯಲ್ಲಿ ಇದ್ದೀರಾ, ಒಂದು ವೇಳೆ ಯಾವುದಾದ್ರೂ ಒಂದು ಸೈತಾನನಿಂದ ಹೋರಾಟದ ಬಲಹೀನತೆಯಲ್ಲಿ ನೀವು ಹಾದು ಹೋಗ್ತಿದ್ದೀರಾ, ಯೇಸುಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಸಂಪೂರ್ಣವಾಗಿ ನಿನಗೆ ಕೊಡುತ್ತೀನಿ ಎಂಬುದಾಗಿ ಹೇಳ್ತೇನೆ. ನಿನ್ನ ಮೇಲೆ ಒದಗಿ ಬರ್ತದೆ ಅಂತ ಹೇಳ್ತದೆ ಪ್ರಿಯರೇ. ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣವಾಗಿ ನಾನಿನ್ನು ತುಂಬಿಸ್ತೀನಿ ಎಂಬುದಾಗಿ ಕರ್ತನು ವಾಗ್ದಾನ ಮಾಡ್ತಿದ್ದಾನೆ ಪ್ರಿಯರೇ. ಹಾಗಾದ್ರೆ ನೀವು ಬಲಹೀನತೆಯಲ್ಲಿ ಇದ್ದೀರಾ, ಭಯದಲ್ಲಿ ಇದ್ದೀರಾ, ಹಾಗಾದ್ರೆ ಕರ್ತನು ನಿಮ್ಮನ್ನು ಬಲಪಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಇನ್ನೊಂದು ವಾಕ್ಯನ ಓದಿಕೊಳ್ಳೋಣ. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ
ಅನುಗ್ರಹಿಸಲಿ. ನೋಡಿ, ಅಪೊಸ್ತಲನಾದ ಪೌಲನು ಹೇಳ್ತಾನೆ ಏನಂತಂದ್ರೆ, ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದುದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ದೇವರು ನಂಬಿದವರಾದ ನಮ್ಮಲ್ಲಿ, ದೇವರನ್ನು ನಂಬಿದವರಾದ ನಮ್ಮೊಳಗಡೆ ದೇವರು ಆತನು ಸಾಧಿಸುವಂತ, ನಮ್ಮ ರಕ್ಷಕನಾಗಿರುವ ಯೇಸು ಸಾಧಿಸುವಂತ ಪರಾಕ್ರಮ ಕಾರ್ಯಗಳು ಎಂಥದ್ದೆಂಬುದಾಗಿ ನಾವು ತಿಳ್ಕೊಳ್ಳುವಂತೆ, ಅರ್ಥ ಮಾಡಿಕೊಳ್ಳುವಂತೆ ಆತ ನಮ್ಮ ಮನನೇತ್ರಗಳನ್ನ ತೆರೆಯಲಿ ಎಂಬುದಾಗಿ ಕೇಳ್ತಿದ್ದಾನೆ ಪ್ರಿಯರೇ. ಹಾಗಾದ್ರೆ ನೋಡಿ, ಒಬ್ಬರಾದ ನಮ್ಮಲ್ಲಿ ನಾವು ಕರ್ತನು ನನ್ನನ್ನು ಬಲಪಡಿಸ್ತೇನಂತ ನಾವು ನಂಬೋದಾದ್ರೆ, ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನಾವು ತಿಳಿದುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡ್ತಾನಂತೆ ಪ್ರಿಯರೇ. ಹಾಗಾದ್ರೆ ನಂಬುವವರಲ್ಲಿ ದೇವರ ಬಲವು ಇಳಿದು ಬರ್ತದೆ. ನಂಬುವವರಲ್ಲಿ ದೇವರು ತನ್ನ ಪರಾಕ್ರಮವಾದ ಕಾರ್ಯಗಳನ್ನ ಮಾಡ್ತಾನಂತೆ. ಯಾರು ನಂಬುತ್ತಾರೋ ದೇವರ ವಾಗ್ದಾನವನ್ನ ಅವರ ಜೀವಿತದಲ್ಲಿ, ಅವರ ಕುಟುಂಬಗಳಲ್ಲಿ ಆತನ ಬಲವಾದ ತನ್ನ ಪರಾಕ್ರಮವಾದ ಕಾರ್ಯಗಳನ್ನ ಮಾಡ್ತಾನಂತೆ ಪ್ರಿಯರೇ. ಹಾಗಾದ್ರೆ ನೀವು ನಂಬುವವರಾಗಿದ್ದೀರಾ? ಹಾಗಾದ್ರೆ ಈ ತಿಂಗಳು ನಿಮ್ಮ ಜೀವಿತದಲ್ಲಿ ದೇವರ ಬಲವಾದ ಕಾರ್ಯಗಳನ್ನ ಮಾಡ್ಲಿಕ್ಕಿದ್ದಾನೆ ಪ್ರಿಯರೇ. ಇನ್ನೊಂದು ವಾಕ್ಯನ ಓದಿಕೊಳ್ಳೋಣ. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಪ್ರಿಯರೇ. ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿದವರಾಗಿರುವಂತೆ ಹಾಗೆಯೇ. ಏನ್ ಹೇಳ್ತಿದ್ದ ನೋಡ್ರಿ, ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಆಗಿರಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ನಾವು ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿದವರಾಗಿರ್ಬೇಕಂತೆ ಪ್ರೇರೆ. ಹಾಗಾದ್ರೆ ನಮ್ಮ ದೇವರು ಆಂತರ್ಯದಲ್ಲಿ ವಿಶೇಷವಾದ ಬಲವನ್ನು ತುಂಬಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಹೃದಯದ ಬಾಗಿಲನ್ನು ನಾವು ತೆರೆದು, ಕರ್ತನೇ ನನ್ನ ಒಳಗಡೆ ಭಯ ಇದೆ, ನನ್ನಲ್ಲಿ ಬಲ ಸಾಲ್ತಿಲ್ಲ, ನನ್ನ ಬಲಪಡಿಸು ಎಂಬುದಾಗಿ ನಾವು ಬಿಟ್ಟುಕೊಡುವಾಗ, ಒಪ್ಪಿಸಿಕೊಡುವಾಗ, ಪ್ರಾರ್ಥಿಸುವಾಗ ನಮ್ಮ ಆಂತರ್ಯದಲ್ಲಿ ನಾವು ಹೊಸ ಬಲವನ್ನು ಹೊಂದುತ್ತೀವಿ. ಇಲ್ಲಿ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ತನ್ನ ವಾಕ್ಯದಲ್ಲಿ ಹೀಗೆ ಹೇಳ್ತಿದ್ದಾನೆ ಪ್ರೇರೆ, ನೀವು ದೇವರ ಆತ್ಮನ ಮೂಲಕ, ಅಂದ್ರೆ ಪರಿಶುದ್ಧಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿದವರಾಗಿರಬೇಕು ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮ ಹೃದಯದೊಳಗಡೆ ನಾವು ವಿಶೇಷವಾದ ಬಲವನ್ನು ಹೊಂದುವವರಾಗಿರ್ಬೇಕಂತೆ ಪ್ರೇರೆ. ಹಾಗಾದ್ರೆ ನೀವು ಬಲಹೀನತೆಯಲ್ಲಿ ಇದ್ದೀರಾ? ಹಾಗಾದ್ರೆ ದೇವರು ಬಲಪಡಿಸ್ತಾನೆ. ಪರಿಶುದ್ಧಾತ್ಮ ನಿಮ್ಗೆ ಸ್ಥಳ ಮಾಡಿ ಕೊಡೋದಾದ್ರೆ, ಪರಿಶುದ್ಧಾತ್ಮ ನೀವು ಕರೆಯೋದಾದ್ರೆ, ನಿಮ್ಮ ಆಂತರ್ಯದಲ್ಲಿ ವಿಶೇಷವಾದ ಒಂದು ಹೊಸ ಬಲವನ್ನು ನೀವು ಹೊಂದಿಕೊಳ್ತೀರಿ ಪ್ರೇರೆ. ಹಾಗಾಗಿ ಯಾವ ಬಲಹೀನತೆಗಳಲ್ಲಿ ಹಾದು ಹೋಗ್ತಿದ್ದೀರಿ, ಯಾವ ಈಗ ಒಂದು ಸಮಸ್ಯೆಗಳಲ್ಲಿ ನೀವು ಹಾದು ಹೋಗ್ತಿದ್ದೀರೋ ಪ್ರಿಯರೇ, ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಈ ತಿಂಗಳು ನಾನು ನಿನ್ನನ್ನು ಬಲಪಡಿಸ್ತೇನೆ. ಯೇಸು ನೋಡಿ ಹೇಳ್ತಿದ್ದಾನೆ ನಿಮ್ಮನ್ನ, ಪರಿಶುದ್ಧಾತ್ಮ ನಮ್ಮನ್ನು ನೋಡಿ ಹೇಳ್ತಿದ್ದಾನೆ, ದೇವರಾತ್ಮನ ಹೇಳ್ತಿದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ ಎಂಬುದಾಗಿ. ಈ ತಿಂಗಳು ಕೊಡ್ತಿರೋಂಥ ವಾಗ್ದಾನ ಯೆಶಾಯ 41ನೇ ಅಧ್ಯಾಯ 10ನೇ ವಚನ, ನಾನು ನಿನ್ನನ್ನು ಬಲಪಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಪ್ರೇರೆ. ಹಾಗಾದ್ರೆ ದೇವರು ನಿಮ್ಮನ್ನು ಬಲಪಡಿಸ್ಲಿಕ್ಕೆ ಕಾಯ್ಕೊಂಡಿದ್ದಾನೆ, ನಿಮ್ಮನ್ನು ಬಲಪಡಿಸ್ಲಿಕ್ಕೆ ರೆಡಿ ಆಗಿದ್ದಾನೆ. ನೀವು ಒಪ್ಪಿಸಿಕೊಡ್ತೀರಾ, ದೇವರು ನನ್ನ ಬಲಪಡಿಸು ಅಂತ ನೀವು ಪ್ರಾರ್ಥಿಸ್ತೀರಾ, ನೀವು ಯೇಸುವಿನ ಬಲವನ್ನು ಹೊಂದೋದಕ್ಕೆ ರೆಡಿ ಆಗಿದ್ದೀರಾ? ಹಾಗಾದ್ರೆ ಒಪ್ಪಿಸಿಕೊಡಿ, ಯೇಸುವೇ ನನಗೆ ಬಲ ಬೇಕಾಗಿದೆ, ನನಗೆ ಆರೋಗ್ಯದಲ್ಲಿ ಬಲ ಬೇಕಾಗಿದೆ ಸ್ವಾಮಿ, ನನ್ನ ಒಂದು ಆಂತರ್ಯದಲ್ಲಿ ಬಲ ಬೇಕಾಗಿದೆ, ಆತ್ಮಿಕ ಜೀವಿತದಲ್ಲಿ ನನಗೆ ಬಲ ಬೇಕಾಗಿದೆ, ನನಗೆ ನಂಬಿಕೆಯಲ್ಲಿ ಬಲ ಬೇಕಾಗಿದೆ, ನನ್ನ ವಿಶ್ವಾಸದಲ್ಲಿ ನನಗೆ ಬಲ ಬೇಕಾಗಿದೆ, ನನ್ನ ಒಂದು ಕುಟುಂಬ ವಿಷಯದಲ್ಲಿ ನನಗೆ ಬಲ ಬೇಕಾಗಿದೆ, ನನ್ನ ಕುಟುಂಬ ನಡೆಸಲಿಕ್ಕೆ ನನಗೆ ಆಗ್ತಿಲ್ಲ, ನನ್ನ ಕುಟುಂಬನ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ನಾನು ಭಯ ಪಡ್ತಾ ಇದ್ದೀನಿ, ನನಗೆ ಬಲ ಸಾಲದು ಕರ್ತನೆ ಅಂತ ನೀವು ಪ್ರಾರ್ಥಿಸುವಾಗ ದೇವರು ತನ್ನ ಬಲದಿಂದ ನಿಮ್ಮನ್ನು ತುಂಬಿಸ್ತಾನೆ ಪ್ರೇರೆ. ಅಲ್ಲೆಲೂಯ. ಆದ್ರಿಂದ ದೇವರು ನಿಮ್ಮನ್ನು ಬಲಪಡಿಸ್ತೀನಿ ಎಂಬುದಾಗಿ ನಿಮ್ಮನ್ನು ಕರೀತಿದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಪ್ರೇರೆ. ಹಾಗಾದ್ರೆ ದೇವರ ಬಲವನ್ನು ಹೊಂದಿಕೊಳ್ಳೋಣ. ಹಾಗಾದ್ರೆ ನಾವೆಲ್ಲರೂ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವರ ವಾಗ್ದಾನಗಳು ನಾವು ಈ ತಿಂಗಳು ಸ್ವಾಧೀನ ಮಾಡಿಕೊಳ್ಳೋಣ ಪ್ರೇರೆ. ಒಂದು ವೇಳೆ ಸೈತಾನ ತರುವಂತ ಪ್ರತಿಕೂಲ ಪರಿಸ್ಥಿತಿಗಳಾಗಿರ್ಬೋದು, ಶೋಧನೆಗಳಾಗಿರ್ಬೋದು, ಅವುಗಳನ್ನ ಜಯಿಸುವುದಕ್ಕೆ ದೇವರು ನಿಮ್ಮನ್ನು ಬಲಪಡಿಸ್ತೀನಿ ಅಂತ ಹೇಳ್ತಿದ್ದಾನೆ, ನಮ್ಮನ್ನು ಬಲಪಡಿಸ್ತಾನಂತ. ಹಾಗಾದ್ರೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಯಾರೆಲ್ಲ ಕರ್ತನಿನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ವಾಮಿ ಪ್ರಾರ್ಥಿಸುತ್ತಿದ್ದಾರೋ, ಕರ್ತನೆ ನನ್ನಲ್ಲಿ ಬಲಹೀನತೆ ಇದೆ, ನನ್ನಲ್ಲಿ ವ್ಯಾಧಿ ಇದೆ, ನನ್ನಲ್ಲಿ ಕರ್ತನೆ ನಂಬಿಕೆ ಬಲಹೀನತೆ ಇದೆ, ನನ್ನಲ್ಲಿ ಆತ್ಮಿಕ ಬಲಹೀನತೆ ಇದೆ, ನನ್ನಲ್ಲಿ ಪರಿಶುದ್ಧತೆ ಬಲಹೀನತೆ, ನನ್ನ ಕುಟುಂಬದಲ್ಲಿ ಬಲಹೀನತೆ ಉಂಟು, ನನ್ನ ಮಕ್ಕಳ ವಿಷಯದಲ್ಲಿ ನಾನು ಬಲಹೀನತೆಯಲ್ಲಿದ್ದೀನಿ, ನನ್ನ ಕೆಲಸ ಮಾಡೋದ್ರಲ್ಲಿ ನಾನು ಬಲಹೀನತೆ ಇದ್ದೀನಿ, ನನ್ನ ಶರೀರದಲ್ಲಿ ನಾನು ಬಲಹೀನತೆಯಲ್ಲಿ ಇದ್ದೀನಿ ಅಂತ ಹೇಳಿ ಪ್ರಾರ್ಥಿಸುತ್ತಿದ್ದಾರೋ, ಕರ್ತನೆ ನನ್ನ ಬಲಪಡಿಸು ಎಂಬುದಾಗಿ ಕೇಳ್ತಿದ್ದಾರೋ, ಅವರು ಒಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ, ನಿನ್ನ ಬಲದಿಂದ ಅವರನ್ನು
ತುಂಬಿಸು. ನೀವೇ ವಾಗ್ದಾನ ಮಾಡಿದಿರಲ್ಲಪ್ಪ, ನಾನು ನಿನ್ನನ್ನು ಬಲಪಡಿಸ್ತೀನಿ ಎಂಬುದಾಗಿ ಅವರನ್ನು ಬಲಪಡಿಸು ಕರ್ತನೆ. ಅವ್ರನ್ನ ಬಲಪಡಿಸು ಕರ್ತನೆ. ಅವ್ರ ಕುಟುಂಬಗಳನ್ನ ಬಲಪಡಿಸು ಕರ್ತನೆ. ಅವ್ರ ಶರೀರದಲ್ಲಿ ಸ್ವಸ್ಥತೆಯನ್ನು ಉಂಟು ಮಾಡು ಕರ್ತನೆ. ಶರೀರದ ಬಲ ಬೇಕಾದವ್ರಿಗೆ ಶರೀರದ ಬಲವನ್ನು ಕೊಡಿ. ಆತ್ಮಿಕ ಬಲ ಬೇಕಾದವ್ರಿಗೆ ಆತ್ಮಿಕ ಬಲ ಕೊಡಿ. ಅವ್ರು ಯಾವುದೇ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲೂ ಭಯಪಡುವಂತ ಪರಿಸ್ಥಿತಿಯಲ್ಲಿದ್ರು ಯೇಸುವಿನ ಬಲವು ಬಂದು ಆ ಇಕ್ಕಟ್ಟು ಭಯವನ್ನು ನೀಗಿಸಬೇಕಾಗಿ ನಾವು ಪ್ರಾರ್ಥಿಸ್ತೀವಿ. ಧೈರ್ಯದ ಬಲವನ್ನು ಕೊಟ್ಟು ನಡೆಸಿರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತೀವಿ ಪರಲೋಕ ತಂದೆ. ಆಮೆನ್. ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.